ಹೊಸಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ಬಗ್ಗೆ ಸಿಕ್ಕಾಪಟ್ಟೆ ಬಿಗ್ ನ್ಯೂಸ್ಗಳು ಬರ್ತಾ ಇದ್ದು ಇವಾಗಂತೂ ಟ್ರೆಂಡಿಗಲ್ಲಿ ಇದೆ. ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಮ್ಯಾಚಸ್ಗಳಂತೂ ಇಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಲ್ಲ. ಅದೇ ರೀತಿ ಬೇರೆ ಗ್ರೌಂಡ್ಗೆ ಶಿಫ್ಟ್ ಆಗಿರೋದಂತೂ ಅಫಿಷಿಯಲ್ ಹಾಕೊಂಡು ಎಲ್ಲ ಫ್ರಾಂಚೈಸಿಗಳು ಕನ್ಫರ್ಮಿಟಿನ ಅಂದ್ರೆ ಎಲ್ಲ ಸೋಷಿಯಲ್ ಮೀಡಿಯಾಗಳು ಕೂಡ ಅದನ್ನೇ ಕನ್ಫರ್ಮಿಟಿನ ಕೊಡ್ತಾ ಇರೋದು. ಆದ್ರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಅಂಡ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವಿತ್ ನಮ್ಮ ಕರ್ನಾಟಕದ ಏನು ಅಸೋಸಿಯೇಷನ್ ಇದೆಯಲ್ಲ ಕ್ರಿಕೆಟ್ದು, ಅದು ಏನು ಹೇಳ್ತಿದೆ ಅಂತ ಹೇಳೋದಾದ್ರೆ ನಮ್ಮ ಚಿನ್ನಸ್ವಾಮಿಯಲ್ಲಿ ನಮ್ಮ ಆರ್ ಸಿ ಬಿ ಮ್ಯಾಚಸ್ ನ ಆಟ ಆಡಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಸದ್ಯದಲ್ಲೇ ಆಗ್ತಾ ಇರೋದ್ರಿಂದ ಈ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನ ಬ್ಯಾನ್ ಮಾಡಿರೋದು ಇದ್ರ ಬಗ್ಗೆನೇ ಸಿಕ್ಕಾಪಟ್ಟೆ ದೊಡ್ಡ ವಿಷಯ ಆಗ್ತಿದೆ ಅಂತ ಹೇಳ್ಬೋದಾಗಿದೆ. ಇದೇ ಸ್ಟೇಡಿಯಂ ಅಲ್ಲಿ ಆಗ್ಬೇಕು ಅಂತ ಹೇಳ್ಕೊಂಡು ನಮ್ಮ ಕರ್ನಾಟಕ ಅಸೋಸಿಯೇಷನ್ ಕ್ರಿಕೆಟ್ ಕೌನ್ಸಿಲ್ ಏನ್ ಆಗ್ತಾ ಇರೋದು ಅಲ್ಲಿ ಇಬ್ರು ಜನ ಸಿಕ್ಕಾಪಟ್ಟೆ ಒತ್ತನ್ನ ನೀಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಆರ್ ಸಿ ಬಿ ಮ್ಯಾಚಸ್ ಎಲ್ಲ ಇಲ್ಲೇ ಆಗ್ಬೇಕು ಅಂತ, ಅದು ಯಾರು ಅದೇ ರೀತಿ ಯಾಕೆ ಆಗ್ಬೇಕು ಅಂತ ಇರೋದು, ನಮ್ಮ ಆರ್ ಸಿ ಬಿ ಗ್ರೌಂಡ್ ಅಲ್ಲಿ ಯಾಕೆ ಅಷ್ಟೊಂದು ಫೆಸಿಲಿಟೀಸ್ ಗಳು ಇದೆಯಾ ಅಥವಾ ಯಾಕೆ ನಮ್ಮ ಆರ್ ಸಿ ಬಿ ಗ್ರೌಂಡ್ ನ ಹೆಚ್ಚಿನದಾಗಿ ಪ್ರಿಫರ್ ಮಾಡ್ತಾ ಇರೋದು ಅನ್ನೋದನ್ನ ತಿಳಿಸ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಯಾಕಪ್ಪ ಅಂತ ಹೇಳಿದ್ರೆ ಚಿನ್ನಸ್ವಾಮಿಲಿ ಅಂತ ಹೇಳಿದ್ರೆ WPL ಕೂಡ ಆಗ್ಬೇಕಾಗತ್ತೆ. WPL ಈ ಬಾರಿ ಬರೋಡ್ ಅಂಡ್ ಡೆಲ್ಲಿಲಿ ಆಗ್ತಾ ಇದೆ ಅಥವಾ ಮುಂಬೈಯಲ್ಲಿ ಆಗ್ತಾ ಇದೆ ಅಂತ ಏನೋ ಅಪ್ಡೇಟ್ಗಳು ಇತ್ತು. ಅದು ಕೂಡ February 7th ಇಂದ ಏನು ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ, ಅಥವಾ February 7th ಗೆ ಎಂಡ್ ಆಗತ್ತೆ ಏನೋ ತರ ಅಪ್ಡೇಟ್ಗಳು ಬರ್ತಾ ಇರೋದು. ವುಮೆನ್ಸ್ IPL ನನ್ನ ಪ್ರಕಾರ ಮುಂದಿನ ತಿಂಗಳು ಆಕ್ಷನ್ ಕೂಡ ಆಗುವಂತ ಸಾಧ್ಯತೆ ಇದೆ, ಬಿಗ್ ಆಕ್ಷನ್ ಆಗಿರೋದ್ರಿಂದ. ಅಲ್ಲಿ ವುಮೆನ್ಸ್ IPL ಒಂದ್ ಕಡೆ ಆದ್ರೆ ನಮ್ಮ ಆರ್ ಸಿ ಬಿ ನನ್ನ ಪ್ರಕಾರ ಎರಡೇ ಗ್ರೌಂಡ್ ಅಲ್ಲಿ ಸಜೆಸ್ಟ್ ಮಾಡಿರೋದಂತ ಅನ್ನಿಸ್ತಾ ಇರೋದು BCCI. ಆದ್ರೆ ಇವಾಗ ಮೆನ್ಸ್ IPL ಕಡೆ ಬರೋದಾದ್ರೆ ಲಾಂಗ್ ಫಾರ್ಮೆಟ್ ಆಗಿರೋದ್ರಿಂದ 18 ರಿಂದ 19 ಮ್ಯಾಚಸ್ ಗಳನ್ನ ಈ ಬಾರಿ ಫೈನಲ್ ಕೂಡ ನಮ್ಮ ಆರ್ ಸಿ ಬಿ ಗ್ರೌಂಡ್ ಅಲ್ಲೇ ಆಗತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಹೋದ್ ಸೀಸನ್ ನಮ್ಮ ಆರ್ ಸಿ ಬಿ ವಿನ್ ಆಗಿರೋದ್ರಿಂದ ನಮ್ಮ ಆರ್ ಸಿ ಬಿ ಆಗ್ಬೇಕು. ಅದಕ್ಕಾಗಿ ಇಲ್ಲಿ ನಮ್ಮ ಆರ್ ಸಿ ಬಿ ಮ್ಯಾಚಸ್ ಗಳು ಅದೇ ರೀತಿಯಾಗಿ ಆಲ್ ಫೈನಲ್ ಮ್ಯಾಚಸ್ ಗಳು ಕೂಡ ನಮ್ಮ ಆರ್ ಸಿ ಬಿ ಆಗ್ಬೇಕು ಅಂತ ಹೇಳ್ಕೊಂಡು ಇಲ್ಲಿ ಚಿನ್ನಸ್ವಾಮಿನ ಬ್ಯಾನ್ ಮಾಡಿರೋದಂತೂ ಎಲ್ರಿಗೂ ಗೊತ್ತೇ ಇರೋದು. ಈ ಬಾರಿ ಇನ್ಸಿಡೆಂಟ್ಸ್ ಆದ ತಕ್ಷಣ ಅಂತೂ ಬ್ಯಾನ್ ಮಾಡಿರೋದು ನಮ್ಮ ಕರ್ನಾಟಕ ಗೌರ್ಮೆಂಟ್. ಇಲ್ಲಿ ಯಾವುದೇ ಮ್ಯಾಚಸ್ ಗಳು ಆಗ್ಬಾರ್ದು IPL ನ ಮ್ಯಾಚಸ್ ಗಳಂತ ಈ ಸ್ಟೇಡಿಯಂನೇ ಬೇಡ್ವೆ ಅಂತ ತೆಗ್ದು ಹಾಕಿರೋದಂತಾನೆ ಹೇಳ್ಬೋದು ನಮ್ಮ ಕರ್ನಾಟಕ ಗೌರ್ಮೆಂಟ್. ಅದಕ್ಕಾಗಿ ಈ ಗೌರ್ಮೆಂಟ್ ಅಂದ್ರೆ ಗೌರ್ಮೆಂಟ್ಗೆ ಇದು ಬೇಡ ಈ ಸ್ಟೇಡಿಯಂ. ಆದ್ರೆ ಇವಾಗ ಹೊಸದಾಗಿ ಬೊಮ್ಮಸಂದ್ರದಲ್ಲಿ ಒಂದು ಗ್ರೌಂಡ್ ನ ರೆಡಿ ಮಾಡ್ತಾ ಇರೋದು, ಆದ್ರೆ ಅದ್ರ ಬಗ್ಗೆ ಏನು ಕೂಡ ಅಪ್ಡೇಟ್ಗಳಿಲ್ಲ, ಯಾವ ರೀತಿ ತಯಾರಾಗ್ತಾ ಇದೆ. ಅದೇ ರೀತಿ ನನ್ನ ಪ್ರಕಾರ ನೋಡ್ತಾ ಮಟ್ಟ ಒಂದು 2 ತಿಂಗಳ ಮೊದ್ಲೇನೆ ಅದ್ ಯಾವ ರೀತಿ ಅಂತ ಹೇಳಿದ್ರೆ ಮತ್ತೆ ಇರುವಂತ ಕೇಪಬಿಲಿಟಿ ಇದ್ರೆ ಒಂದೇ ತಿಂಗಳಲ್ಲಿ ಎಲ್ಲ ರೆಡಿ ಆಗ್ಬೇಕಾಗಿತ್ತು. ಗ್ರೌಂಡ್ ಅಂತೂ ಒಳ್ಳೇದ್ ಹಾಕೊಂಡಿದೆ, ಬಿಗ್ ಗ್ರೌಂಡ್. ಅದೇ ರೀತಿ ಸ್ಟೇಡಿಯಂ ಕೂಡ ಬೆಸ್ಟ್ ಸ್ಟೇಡಿಯಂ ಹಾಕೊಂಡಿರೋದು, ಆದ್ರೆ ಅಲ್ಲಿ ಯಾವ ರೀತಿ ತಯಾರಾಗಿದೆ ಇನ್ನು ಕೂಡ ಏನು ಅಪ್ಡೇಟ್ಗಳು ಬರ್ಲಿಲ್ಲ. ಬೊಮ್ಮಸಂದ್ರದಲ್ಲಿ ಆಗ್ತಾ ಇರುವಂತದ್ದು ಹೈಯೆಸ್ಟ್ ಇಲ್ಲಿ ಪ್ಲೇಯರ್ಸ್ ಗಳು ಅಂಡ್ ಆಡಿಯನ್ಸ್ ಸಿಕ್ಕಾಪಟ್ಟೆ ಜನ ಇಲ್ಲಿ ಹಿಡಿತಾ ಇರಂತೆ. ಅಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಷ್ಟೇ ಇಲ್ಲೂ ಕೂಡ ಕೇಪಬಿಲಿಟಿ ಇರತ್ತಂತ ಅಂತಾನೆ ಹೇಳ್ಬೋದಾಗಿದೆ ಈ ವೆನ್ಯೂಸ್ ಅಲ್ಲಿ. ಅದಕ್ಕಾಗಿ ಬೊಮ್ಮಸಂದ್ರದಲ್ಲಿ ಆಗ್ತಾ ಇರೋದು ಅದನ್ನ ಬೇಗನೆ ಮತ್ತೊಂದು ತಿಂಗಳಲ್ಲಾದ್ರೂ ಕೂಡ IPL ನ ಮ್ಯಾಚಸ್ ಗಳನ್ನೆಲ್ಲ ಆಟ ಆಡಿಸಬಹುದಾಗತ್ತೆ. ಎಲ್ಲ ಕೂಡ ಸಿಸ್ಟಮ್ಯಾಟಿಕ್ ಆಗಿದ್ರೆ ಅಂತೂ ಈಸಿ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಅಲ್ಲಿ ವೆಂಕಟೇಶ್ ಪ್ರಸಾದ್ ಅಂಡ್ ಅನಿಲ್ ಕುಂಬ್ಳೆ ಅವರು ಮಾಜಿ ಕ್ರಿಕೆಟರ್ಸ್ ಆಗಿರುವಂತ ಈ ಇಬ್ರು ಪ್ಲೇಯರ್ಸ್ ಗಳು ಸಿಕ್ಕಾಪಟ್ಟೆ ಒತ್ತನ್ನ ಕೊಡ್ತಿರೋದು. MCA ಪುಣೆಯಲ್ಲಿ ನಮ್ಮ ಆರ್ ಸಿ ಬಿ ಮ್ಯಾಚಸ್ ಗಳು ಬೇಡವೇ ಬೇಡ, ಶಿಫ್ಟ್ ಆಗೋದಂತೂ ಬೇಡವೇ ಬೇಡ. ಯಾಕಪ್ಪ ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಇಷ್ಟು ಫೆಸಿಲಿಟೀಸ್ ಅಂಡ್ ಒನ್ ಆಫ್ ದ ಬೆಸ್ಟ್ ಕಂಡೀಷನ್ ಅಲ್ಲಿ ಇರೋದ್ರಿಂದ ಲೈಟಿಂಗ್ ಸಮಸ್ಯೆ ಇಲ್ಲ ಅಂಡ್ ಡ್ರೈನೇಜ್ ಸಿಸ್ಟಮ್ ಯಾವ ರೀತಿ ಇದೆ ಅಂತ ನಿಮ್ಗೆ ಗೊತ್ತಿರಬಹುದು. ಒನ್ ಆಫ್ ದ ಬೆಸ್ಟ್ ಸಿಸ್ಟಮ್ ನ ಅಟಿಕ್ ಇರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ಅಂದ್ರೆ ಮಳೆ ಬಂದ್ರು ಕೂಡ ತಕ್ಷಣ 10 ನಿಮಿಷದಲ್ಲಿ ಆಟ ಆಡುವಂತ ಸಾಧ್ಯತೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರೋದ್ರಿಂದ ಆ ರೀತಿ ಒಳ್ಳೆ ಫೆಸಿಲಿಟೀಸ್ ಗಳು ಇರ್ಬೇಕಿದ್ರೆ ಯಾಕೆ ಬೇರೆ ಗ್ರೌಂಡ್ ಗೆ ಶಿಫ್ಟ್ ಮಾಡ್ಬೇಕು. ನಮ್ಮ ಅಷ್ಟ್ರಲ್ಲಿ ನಮ್ಮ ಕರ್ನಾಟಕ ಮ್ಯಾಚಸ್ ಗಳು ಆಗಿರೋದ್ರಿಂದ, ಕರ್ನಾಟಕ ಟೀಮ್ ಆಗಿರೋದ್ರಿಂದ ಬೇರೆ ರಾಜ್ಯದಲ್ಲಿ ಯಾಕೆ ಆಡ್ಬೇಕು ಬೇರೆ ಗ್ರೌಂಡ್ ಅಲ್ಲಿ, ನಮ್ದೇ ಗ್ರೌಂಡ್ ಇರ್ಬೇಕಿದ್ರೆ ಯಾಕೆ ನಾವು ಬೇರೆ ಕಡೆ ಹೋಗ್ಬೇಕು ಅನ್ನೋದಿಲ್ಲಿ ವೆಂಕಟೇಶ್ ಪ್ರಸಾದ್ ಅಂಡ್ ಅನಿಲ್ ಕುಂಬ್ಳೆ ಅವರ ವಾದ ಅಂತಾನೆ ಹೇಳ್ಬೋದಾಗಿದೆ. ಹೌದು, ಇವ್ರು ಹೇಳ್ತಾ ಇರೋದು ಸರಿಯಾದ ವಿಷಯವೇ. ಆತ ಚಿನ್ನಸ್ವಾಮಿಲಿ ಆಟ ಆಡಲ್ಲ, ಹೌದು. ಇವಾಗ ನಮ್ಮ ಕರ್ನಾಟಕದಲ್ಲಿ ಬೇರೆ ಸ್ಟೇಡಿಯಂ ಅಲ್ಲಿ ತಯಾರು ಮಾಡ್ತಾ ಇದ್ದಾರೆ ಬೊಮ್ಮಸಂದ್ರ, ಬೇಗನೆ ತಯಾರು ಮಾಡ್ಬೇಕಪ್ಪ. ಕರ್ನಾಟಕ ಗೌರ್ಮೆಂಟ್ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಅಲ್ಲಿ ಆಟ ಆಡ್ಬೋದಾಗತ್ತೆ. ಒಟ್ಟಲ್ಲಿ ನಮ್ಮ ಕರ್ನಾಟಕದ ಮ್ಯಾಚಸ್ ಯಾವ್ದೇ ಮ್ಯಾಚಸ್ ಆದ್ರೂ ಕೂಡ IPL ಆದ್ರೂ ರಣಜಿ ಟ್ರೋಫಿ ಯಾವ್ದೇ ಆದ್ರೂ ಎಲ್ಲ ಮ್ಯಾಚಸ್ ಗಳು ಕೂಡ ನಮ್ಮ ಕರ್ನಾಟಕದಲ್ಲೇ ಆಗ್ಬೇಕು ಅನ್ನೋದು ಇವರ ಆಯ್ಕೆ. ಅದಕ್ಕಾಗಿ ಇಲ್ಲಿ ವೆಂಕಟೇಶ್ ಪ್ರಸಾದ್ ಅಂಡ್ ಅನಿಲ್ ಕುಂಬ್ಳೆ ಅವರು ಇದೇ ರೀತಿ ಹೇಳ್ತಾ ಇರೋದಂತಾನೆ ಹೇಳ್ಬೋದಾಗಿದೆ. ಒಟ್ಟಿನಲ್ಲಿ ನಮ್ಮ ಚಿನ್ನಸ್ವಾಮಿಲೇ ಈ ಬಾರಿಯ IPL ನ ಎಲ್ಲ ಮ್ಯಾಚಸ್ ನಮ್ಮ ಆರ್ ಸಿ ಬಿ ಅಂತೂ ಆಗ್ಲೇಬೇಕು. ಯಾವ್ಯಾವ ಮ್ಯಾಚಸ್ ಗಳು ಆಗಿರೋದು ಫ್ಯೂಚರ್ ಅಲ್ಲಿ ಅದೆಲ್ಲ ಮ್ಯಾಚಸ್ ನಮ್ಮ ಆರ್ ಸಿ ಬಿ ಆಟ ಆಡ್ಬೇಕು ಅಂತ ಇವ್ರ ವಾದ. ಯಾವ ರೀತಿ ಗೌರ್ಮೆಂಟ್ ಒಪ್ಪತ್ತ ಇಲ್ವ ಅಂತ ನೋಡ್ಬೇಕಾಗಿದೆ. ಇವರೇ ಸಿಕ್ಕಾಪಟ್ಟೆ ಮೇಲ್ಗಡೆ ತೆಗೆದುಕೊಂಡು ಹೋಗ್ತಾ ಇರೋದು. ಅಂದ್ರೆ ಇಲ್ಲೇ ಮ್ಯಾಚಸ್ ಆಗ್ಬೇಕು, ಏನೇ ಆದ್ರೂ ಕೂಡ ಗೌರ್ಮೆಂಟ್ ಇದನ್ನ ಕಿವಿಗೆ ಹಾಕೊಂಡು ಇಲ್ದಿದೆ ಬೇರೆ ಗ್ರೌಂಡ್ ನ ತಯಾರು ಮಾಡ್ಕೊಡ್ಬೇಕಪ್ಪ. ನಾವಂತೂ ಈ ಆರ್ ಸಿ ಬಿ ಮ್ಯಾಚಸ್ ಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಒಪ್ಪಲ್ಲ, ಪರ್ಮಿಷನ್ ಕೊಡಲ್ಲ ಅಂತ ಇಲ್ಲಿ ಕರ್ನಾಟಕ ಕ್ರಿಕೆಟ್ ಕೌನ್ಸಿಲ್ ಅವ್ರು ಹೇಳ್ತಾ ಇರೋದಂತಾನೆ ಹೇಳ್ಬೋದು. ಇವರಿಬ್ರು ಇವಾಗ ರೆಪ್ರೆಸೆಂಟ್ ಆಗಿರೋದ್ರಿಂದ ಇವರಿಬ್ರ ಮೇಲೆ ಎಲ್ಲ ನಿಂತ್ಕೊಂಡಿರೋದು. ಇವ್ರು ನನ್ನ ಪ್ರಕಾರ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ. ಕರ್ನಾಟಕ ಗೌರ್ಮೆಂಟ್ ಇದನ್ನ ಒಪ್ಕೊಳ್ಳಲ್ಲ ಅಂತ ಅನಿಸ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇವ್ರು ಬ್ಯಾನ್ ಮಾಡಿರೋದಷ್ಟೇ ಬಿಟ್ರೆ ಕ್ರಿಕೆಟ್ ಇಂದ ಅದರಿಂದ ಅಲ್ಲಿ ಏನು ಕೂಡ ಒಂಚೂರು ಕೂಡ ತೊಂದರೆ ಆಗ್ಲಿಲ್ಲ.
ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದ್ರೆ, ಅಥವಾ ಆಯ್ತಪ್ಪ ಆ ಮ್ಯಾಚಸ್ ಎಲ್ಲ ಆಗದೆ ಇದ್ರೆ ಇಲ್ಲ. ನಮ್ಮ ಬೊಮ್ಮಸಂದ್ರದಲ್ಲಿ ಬೇಗನೆ ತಯಾರು ಮಾಡ್ಕೊಟ್ರೆ ಆಯ್ತು ಅಷ್ಟೇ ಮುಗೀತು. ಮತ್ತೇನಿಲ್ಲ. ಒಟ್ನಲ್ಲಿ ನಮ್ಮ ಆರ್-ಸಿ-ಬಿ ಮ್ಯಾಚಸ್‌ಗಳು ಎಲ್ಲ ಕೂಡ ನಮ್ಮ ಕರ್ನಾಟಕದಲ್ಲೇ ಆಗ್ಬೇಕು, ಕನ್ನಡದ ನಾಡಲ್ಲೇ ಆಗ್ಬೇಕು ಅನ್ನೋದು ಇವ್ರ ವಾದ. ನೋಡುವ ಯಾವ ರೀತಿ ಆಗತ್ತೆ ಅಂತ. ಕರ್ನಾಟಕ ಗೌರ್ಮೆಂಟ್ ಒಪ್ಪತ್ತಾ ಅಥವಾ ಇವ್ನ್ ಮಾತಿಗೆ ಯಾರ್ಯಾರಪ್ಪ ಅಂತ ವೆಂಕಟೇಶ್ ಪ್ರಸಾದ್ ಅಂಡ್ ಅನಿಲ್ ಕುಂಬ್ಳೆ ಅವರ ಮಾತಿಗೆ ಒಪ್ಪತ್ತಾ ಅನ್ನೋದು ನೋಡ್ಬೇಕಾಗಿದೆ. ಇದಿಷ್ಟು ಬಂದಂತ ಅಪ್ಡೇಟ್ ಆಗಿತ್ತು. ನಮ್ಮ ಆರ್-ಸಿ-ಬಿ ಮ್ಯಾಚಸ್‌ಗಳು ಎಲ್ಲ ಆಗ್ಬೇಕು, ಅದೇ ರೀತಿ ಯಾವ ರೀತಿ ಆಗತ್ತೆ, ಏನಾದ್ರು ಬೇರೆ ಕಡೆ ಶಿಫ್ಟ್ ಆಗುತ್ತಾ, ಪುಣೆಗೆ ಶಿಫ್ಟ್ ಆಗುತ್ತಾ, ಅಥವಾ ನಮ್ಮ ಆರ್-ಸಿ-ಬಿ ಚಿನ್ನಸ್ವಾಮಿಯಲ್ಲಿ ಆಡುತ್ತಾ, ಅಥವಾ ಹೊಸದಾಗಿ ಸ್ಟೇಡಿಯಂ ಆಗುತ್ತಲ್ಲ ಅದ್ರಲ್ಲಿ ಆಟ ಆಡುತ್ತಾ ಅನ್ನೋದು ನೋಡ್ಬೇಕಾಗಿದೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿರೋ ಕಮೆಂಟ್ ಮಾಡಿ. ನೀವು ಹೆಚ್ಚಿನ IPL ನ ಆರ್-ಸಿ-ಬಿ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.